ನಿಮಗೆ ಜ್ಞಾಪಕ ಇರ್ಬೋದು, ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮಾಡಿದ್ದು ನಾವು ಈ ವರ್ಷನೇ ಮಾಡಿದ್ದು 25ನಲ್ಲೇ. ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮಾಡಿದಾಗ ಕರ್ನಾಟಕದಲ್ಲಿ ಎಕೋಸಿಸ್ಟಮ್ಮು ಭಾಳ ಚೆನ್ನಾಗಿದೆ ಅಂಥೇಳಿ 10 ಲಕ್ಷ ಕೋಟಿ ರೂಪಾಯಿಯಷ್ಟು MOUಗಳು ಸೈನ್ ಆಯಿತು. ಒಂದು ವೇಳೆ ಆ ರೀತಿ ಅಟ್ಮಾಸ್ಫಿಯರ್ ಇದ್ದರೆ ಅಥವಾ ಎಕೋಸಿಸ್ಟಮ್ ಇದ್ದರೆ ಅವರು ಅಷ್ಟೊಂದು ಬಂಡವಾಳ ಹೂಡಿಕೆ ಮಾಡೋದಕ್ಕೆ ಸೈನ್ ಮಾಡ್ತಾರ? ಇದು ನಿಜ. ರಸ್ತೆ ಹಾಳಾಗಿದೆ ಅಥವಾ ಏನಾದರೂ ಎರಡು ಸಮಸ್ಯೆಗಳಿದ್ರೆ ಅದನ್ನು ಸರಿ ಮಾಡ್ತೇವೆ. ಈ ಮಳೆ ಬಂದಾಗ ರಸ್ತೆ ಹಾಳಾಗಿದೆ ಅಂತ ಹೇಳಿ ಈಗಾಗಲೇ ನಮ್ಮ ಉಪಮುಖ್ಯಮಂತ್ರಿಗಳು ಬೆಂಗಳೂರು ಇನ್ಚಾರ್ಜ್ ಮಂತ್ರಿ ಇದ್ದಾರೆ, ಅವರು ಮುಖ್ಯಮಂತ್ರಿಗಳು ಕೂಡ ಅವರೆಲ್ಲ ಪ್ರದಕ್ಷಿಣೆ ಮಾಡಿ ಸಿಟಿಯಲ್ಲಿ ಅದನ್ನು ರಿಪೇರಿ ಮಾಡೋದಕ್ಕೆ ಆದೇಶ ಕೊಟ್ಟಿದ್ದಾರೆ, ಹಣನೂ ಬಿಡುಗಡೆ ಮಾಡಿದ್ದಾರೆ. ಕೆಲಸ ನಡೀತಾ ಇದೆ. ಅಷ್ಟರಲ್ಲಾಗಲೇ ಕೆಲವರು ರಿಯಾಕ್ಷನ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಇದು ರಾಜಕೀಯ ಕಾರಣ ಅಂತೇಳಿ ಅವರಿಗೆ ಅರಿವಿರಬೇಕು. ಯಾರು ರಿಯಾಕ್ಷನ್ ಮಾಡ್ತಾರೆ ಅವರಿಗೆ ಅರಿವಿರಬೇಕು, ಕರ್ನಾಟಕ ರಾಜಕೀಯ ಮಾಡೋದಲ್ಲ, ಕರ್ನಾಟಕದಿಂದ ಬಂಡವಾಳ ಆಚೆ ಹೋಗಬಾರ್ದು ಅನ್ನೋ ಅರಿವಿದ್ರೆ ಅವ್ರು ಆ ರೀತಿ ಮಾಡೋದಿಲ್ಲ. ಅಲ್ಲಲ್ಲ, IT ಅವರು ಎಕ್ಸ್ಪ್ರೆಸ್ ಮಾಡಿದ್ದನ್ನು ನಾವು ಅವರಿಗೆ ಮಾತಾಡಿ ಅವ್ರದ್ದೇನು ಸಮಸ್ಯೆ ಇದೆ ಅದನ್ನೆಲ್ಲ ಸರಿ ಮಾಡ್ತೇವೆ. ಈಗ ಮುಖ್ಯಮಂತ್ರಿಗಳು ಅದರ ಪರವಾಗಿದ್ದಾರೆ, ಉಪಮುಖ್ಯಮಂತ್ರಿಗಳು ಇನ್ಚಾರ್ಜ್ ಮಿನಿಸ್ಟ್ರ್ ಇದ್ದಾರೆ, ಅವರು ಅವ್ರ ಪರವಾಗಿದ್ದಾರೆ. ಇವೆಲ್ಲ ನೋಡಿ ಮಾಡ್ತೇವೆ. ಅಲ್ಲ, ಕಾರಣ ಇಷ್ಟೇ, ಅವರು ಇಬ್ಬರು ಯಾರು ಏನೋ ರಿಯಾಕ್ಟ್ ಮಾಡಿದ್ದಾರೆ ಅವರಿಗೆ ನಾವು ತಿಳಿ ಹೇಳ್ತೇವೆ, ಹೌದು ಕೆಲಸ ಪ್ರಾರಂಭ ಆಗಿದೆ, ಕೆಲಸ ಆದಮೇಲೆ ನೀವು ಬೇಕಾದರೆ ರಿಯಾಕ್ಟ್ ಮಾಡಿ, ಈಗಲ್ಲ ಮಾಡೋದು ಅಂತೇಳಿ. ಆ ಥರ ಏನಿಲ್ಲ. ಆ ಥರ ಹೌದು, ಯಾರೇ ಕರ್ನಾಟಕಕ್ಕೆ ಬಂದರೆ ಅವರನ್ನು ಆಹ್ವಾನ ಮಾಡ್ತೇವೆ. ಅವರಿಗೆ ಬಂಡವಾಳ ಹೂಡೋದಕ್ಕೆ ಎಷ್ಟು ಸಹಾಯ ಆಗಬೇಕೋ ಅದೆಲ್ಲವನ್ನು ಮಾಡ್ತೇವೆ. ಈಗಾಗಲೇ ಕೋಲಾರ ಜಿಲ್ಲೆಯಲ್ಲಿ, ತುಮಕೂರು ಜಿಲ್ಲೆಯಲ್ಲಿ ಸಾಕಷ್ಟು ಇಂಡಸ್ಟ್ರೀಸ್ಗಳು ಬರ್ತಾ ಇದೆ. ಯಾವುದೋ ಒಂದು ಇಂಡಸ್ಟ್ರಿ ಅವ್ರದ್ದೇ ಆದಂಥ ಕಾರಣ ಇರ್ಬೋದು. ತಾವು ಹೇಳ್ತಾ ಇರೋದು ಗೂಗಲ್ನವರು ಆಂಧ್ರ ಪ್ರದೇಶಕ್ಕೆ ಹೋಗಿದ್ದಾರೆ ಅಂತೇಳಿ, ಅವ್ರದ್ದೇ ಆದಂಥ ಕಾರಣ ಇರುತ್ತೆ. ಒಂದು ಇಂಡಸ್ಟ್ರಿ ಮಾಡೋರು ಅವ್ರಿಗೆ ಆದಂಥ ಕಾರಣಗಳಿರ್ತವೆ. ಬರೀ ಒಂದು ರಸ್ತೆಗೋಸ್ಕರ ಅವರು ಯೋಚನೆ ಮಾಡೋದಿಲ್ಲ. ಸಾರಿ, ಅದನ್ನೇ ಹೇಳ್ತಾ ಇದ್ದೀನಿ ರೀ, ಅದನ್ನೇ ಹೇಳ್ತಾ ಇದ್ದಾರೆ. ಅವ್ರ ಹೆಸರೇ ಹೇಳಲಿಲ್ಲ ಅಷ್ಟೇ. ನಾನು ಅದು ಮಾಡ್ತಾರೆ, ಇಂಡಸ್ಟ್ರಿ ಮಿನಿಸ್ಟ್ರು ಮಾಡ್ತಾರೆ, ಆಮೇಲೆ ಮುಖ್ಯಮಂತ್ರಿಗಳು ಮಾಡ್ತಾರೆ, ಇನ್ಚಾರ್ಜ್ ಮಿನಿಸ್ಟ್ರು ಬ್ಯಾಂಗ್ಳೂರ್ದು ಅವರು ಮಾಡ್ತಾರೆ. ಆಯಿತು, ಬೇರೆ ಪ್ರಶ್ನೆ ಕೇಳಿ. ನೋಡಿ, ಯಾರೇ ಕ್ರಿಯೇಟ್ ಮಾಡಿದ್ರು ಬೆಂಗಳೂರಿಗೆ, ಕರ್ನಾಟಕಕ್ಕೆ ಅದರದ್ದೇ ಆದಂಥ ಒಂದು ಎಕೋಸಿಸ್ಟಮ್ ಇದೆ. ಅವರು ಯಾರೂ ಸುಮ್ಮನೆ ಬರೋದಿಲ್ಲ. ಅಲ್ಲಿ ಚೆನ್ನಾಗಿ ಇಲ್ಲಿ ವರ್ಕ್ ಫೋರ್ಸ್ ಇರ್ಬೋದು, ಟೆಕ್ನಿಕಲ್ ಮ್ಯಾನ್ ಪವರ್ ಇರ್ಬೋದು, ಇವೆಲ್ಲವನ್ನು ನೋಡ್ತಾರೆ. ನೋಡಿ ಆಮೇಲೆ ಇಂಡಸ್ಟ್ರಿ ಹಾಕೋದಕ್ಕೆ ಪ್ರಯತ್ನ ಮಾಡ್ತಾರೆ ವಿನಃ ಸುಮ್ಮನೆ ಯಾವುದೋ ಒಂದು ರಸ್ತೆ ಸರಿ ಇಲ್ಲ ಅಂತ ಯಾರಾದರೂ ಹೇಳಿಬಿಟ್ರೆ ಅಷ್ಟಕ್ಕೆ ಮಾತ್ರ ಸ್ಥಿಮಿತ ಆಗೋದಿಲ್ಲ.